ನಾನು ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ. ಯಾಕೆಂದರೆ ಎಷ್ಟೋ ಸಲ ನನಗೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ. ನಮ್ಮ ಮನೆಗೆ ಭಾಳ ಫೋನ್ ಬಂತು, ಸರ್ ಚೆನ್ನಾಗಿದ್ದೀರಾ ಸರ್ ಅಂತ. ಯಾಕ್ರಿ ಸರ್ ಇದೇನೋ ಸುದ್ದಿ ಬಂತು ಅಂತ. ಆ ಥರದ್ದೇನೋ ಸುದ್ದಿ ಬಂದಿದೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಯಾವಾಗ ವಾಹಿನಿಗಳಲ್ಲಿ ಬರೋಕ್ಕೆ ಶುರು ಆಯಿತು, ಆಮೇಲೆ ನಮ್ಮ ಕೆಲವು ಸ್ನೇಹಿತರನ್ನ ಕೇಳಿದೆ, ಸತ್ಯ ಅಂತ ಗೊತ್ತಾಯಿತು. ತುಂಬ ಗಾಬರಿ ಆಯಿತು, ನನಗೆ ಆತಂಕ ಆಯಿತು. ಯಾಕೆಂದರೆ ಹೋಗುವಂಥ ವಯಸ್ಸಲ್ಲ ಅದು, ಬದುಕಿ ಬಾಳುವಂಥ ವಯಸ್ಸದು. ತುಂಬ ಸಣ್ಣ ವಯಸ್ಸು, ತುಂಬ ಪರಿಚಯವಾದಂಥ ಮುಖ, ಕನ್ನಡಿಗರಿಗೆ ತುಂಬ ಇಷ್ಟವಾದಂಥ ಮುಖ, ತುಂಬ ಇಷ್ಟವಾದಂಥ ಹೆಣ್ಣು ಮಗು ಅದು. ಆ ಭಾಷೆ ಏನ್ರಿ ಅವ್ರದ್ದು, ಪ್ರತಿಯೊಬ್ಬರು ಹೇಳೋವಂಥದ್ದು. ಅಪರ್ಣ ಅಂದರೆ ಕನ್ನಡ ಭಾಷೆ, ಕನ್ನಡತೆ ಅಂತ ಹೇಳ್ಬೋದು. ಯಾಕೆಂದರೆ ಕನ್ನಡ ಪದಗಳನ್ನು ಅಲಂಕಾರ ಮಾಡಿ, ಶೃಂಗಾರ ಮಾಡಿ ನಮ್ಗೆ ಅರ್ಪಣೆ ಮಾಡ್ತಿದ್ದಂಥ ಒಂದು ಹೆಣ್ಣು ಮಗು ಅದು. ಸಡನ್ನಾಗಿ ಇಲ್ಲ ಅಂದಾಗ, ಅದೇ ದೇವರು ಒಳ್ಳೆಯವರನ್ನು ಬೇಗ ಕರ್ಕೊಳ್ತಾನೆ, ತುಂಬ ಬೇಗ ಕರ್ಕೊಂಡ್ಬಿಡ್ತಾನೆ. ಅದೇ ಉದಾಹರಣೆ ಇದು. ನೀವು ಅವರ ಜೊತೆ ಕಳೆದಂತಹ ಒಂದು ಕೊನೆಯ ಕ್ಷಣಗಳಂದ್ರೆ ಏನು? ಇಲ್ಲ, ನಾನು ನಿರ್ದೇಶಕನಾಗಿ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕಾಗಲಿಲ್ಲ. 4-5 ಸಲ ನಾನು ಡೇಟ್ ಕಳಿಸಿದಾಗಲೂ ಕೂಡ ಅವ್ರಿಗೆ ಬೇರೆ ಕಾರ್ಯಕ್ರಮಗಳಿದ್ದರಿಂದ ಬರಲಿಲ್ಲ ಅವರು. ಆದರೆ ನನ್ನ ಚಿತ್ರಗಳ ವೇದಿಕೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು. ಶತದಿನೋತ್ಸವ ಕಾರ್ಯಕ್ರಮಗಳು ತುಂಬ ಮಾಡಿದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳಿಗೆ ನನ್ನ ಜೊತೆಲಿ ಇದ್ದಾರೆ. ಅವ್ರಿಗೆ ಒಂದು ಸಲ ನಾನು ವೇದಿಕೆ ಕಾರ್ಯಕ್ರಮವನ್ನು ಜವಾಬ್ದಾರಿ ವಹಿಸಿದ್ರೆ ನಾನು ನಿರರ್ಗಳವಾಗಿ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದಾಯಿತು ನಿರಾತಂಕವಾಗಿ. ಯಾಕೆಂದರೆ ಅವರು ಅಚ್ಚುಕಟ್ಟಾಗಿ ವೇದಿಕೆಯನ್ನು ನಿಭಾಯಿಸ್ತಾಯಿದ್ರು. ಅವರು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಇದ್ರು. ಕಾರ್ಯಕ್ರಮಕ್ಕೆ ಬರ್ತಂಥ ಅತಿಥಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೋತಾ ಇದ್ರು. ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿರ್ತಿತ್ತು ಅವ್ರದ್ದು. ನಿರೂಪಣಾ ಶೈಲಿ ಇದೆಯಲ್ಲ, ಅದ್ಭುತ ಅದು. ಒಂದು ಸಲ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರಿದ್ದರು. ಇವ್ರ ನಿರೂಪಣೆಯನ್ನು ನೋಡಿಬಿಟ್ಟು ಅವ್ರು ಎಷ್ಟು ಸಂತೋಷಪಟ್ಟರು ಅಂದರೆ, ಅವ್ರು ಹೇಳಿದ್ರು, ಅಣ್ಣವರ ನಂತರ ಇಷ್ಟು ಸ್ವಚ್ಛಂದ ಕನ್ನಡ ಪದಗಳನ್ನು ನಾನು ಕಾಣ್ತಿರೋದು ಅಪರ್ಣ ಅವರಿಂದ. ಕಾರ್ಯಕ್ರಮ ನಡುವೆನೇ ಅವರನ್ನು ಭೇಟಿಯಾಗಿ ನನಗೊಂದಷ್ಟು ದಿನ ಪಾಠ ಮಾಡಿ ಅಂತ ಕೇಳಿದ್ರು. ಅಂದರೆ ಅಷ್ಟು ಸೊಗಸಾದ ಪದ ಬಳಕೆ ಅವ್ರದ್ದು. ಆ ಮಗು ಇಲ್ಲ ಅನ್ನೋದು, ಹೆಣ್ಮಗು ಇಲ್ಲ ಅನ್ನೋದು ನಿಜವಾಗ್ಲೂ ನಮಗೊಂದು ದೊಡ್ಡ ಕೊರತೆ ಇವಾಗ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀನಿ. ಬೀಟ್ ಪ್ಲಸ್ ಕರ್ನಾಟಕ.